ಏ ಶಕುನಿ, ನೀನಿದ್ರೆ ಯಾರಿಗೂ ನಮ್ದಿಲ್ಲ ಕಣ. ಇವತ್ತು ನಿನ್ನ ಏನ್ ಮಾಡ್ತಿದ್ದೀರಾ ನೀವು? ನೀನ್ ಯಾಕಂಬ ಈ ಸ್ಮಶಾನಕ್ಕೆ ಬರಕ್ ಹೋದೆ? ಇವತ್ತು ಇವ್ರನ್ನೆಲ್ಲ ಒಬ್ಬೊಬ್ರು ಹುಟ್ಟಿದ ಅನ್ಸ್ಬಿಡ್ತೀನಿ. ಮನೆಗೆ ಹೋಗಮ್ಮ ನೀನು. ಓಹೋ, ನಮ್ದು ಸ್ಮಶಾನ, ನಿಂದು ಗಾರ್ಡನ್ ನೋಡು. ಬಾವ ತಪ್ಪಾಗ್ಬಿಟ್ಟೆ ಬಾವ. ಇವನ್ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಸಾಯ ತನಕ ಜೈಲಲ್ಲೇ ಬಿದ್ದಿರ್ಬೇಕಿತ್ತು ಪಾಪಿ ನನ್ನ ಮಗ. ಕೊಡೋ ಕಂಪ್ಲೇಂಟ್ ನ ಈ ನಟರಾಜ ಏನು ಅಂತ ತೋರಿಸ್ತೀನಿ. ಮಗಳನ್ನ ಮುಂದೆ ಇಟ್ಕೊಂಡು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ನೀವೆಲ್ಲ ಉದ್ಧಾರ ಆಗ್ತೀರಾ ನೀವು? ಸರ್ವನಾಶ ಆಗ್ಬಿಡ್ತೀರಾ? ಓಹೋ, ನಿಮ್ ಮಕ್ಕಳು ಮನೆಗೆ ಬಂದು ನೋಡಿದ್ರು ನಾವು ಕೈಲಾಗ್ದವ್ರ ತರ ಇರ್ಬೇಕಾ? ನೋಡಿ, ಇದ್ರಲ್ಲಿ ತಪ್ಪು ನಿಮ್ದೆ. ನೀವು ಅಣ್ಣನ ಮೇಲೆ ಕೈ ಮಾಡಿದಕ್ಕೆ ಇಷ್ಟೆಲ್ಲ ಆಗಿದ್ದು. ತಾಟ್ಕಿತಿ, ನನ್ ಮಗಳನ್ನ ತಪ್ಕೊಂಡ್ ನಿಂತಿದ್ರೆ ನಾನ್ ನೋಡ್ತಾ ನಿಂತಿರ್ಬೇಕಿತ್ತಾ? ನೋಡಿ, ಭಾರತೀನ ಅಣ್ಣನ ನೋಡಕ್ ಬಂದಿದ್ದು. ಇದ್ರಲ್ಲಿ ಅಣ್ಣಂದೇನು ತಪ್ಪಿಲ್ಲ. ದಯವಿಟ್ಟು ನೀವು ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಳ್ಳಿ. ಅನ್ಯಾಯವಾಗಿ ಅವ್ರಿಗೆಲ್ಲ ಸುಮ್ನೆ ಶಿಕ್ಷೆ ಆಗ್ಬಿಡತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಇದು ಅವ್ರ ಭವಿಷ್ಯದ ಪ್ರಶ್ನೆ. ಅವ್ರಿಗೆಲ್ಲ ಭವಿಷ್ಯ ಜೈಲಲ್ಲೇ ಚೆನ್ನಾಗಿರುತ್ತೆ. 4 ವರ್ಷ ಒಳಗಿದ್ ಬರ್ಲಿ, ಏನು ಮುಳುಗೋಗಲ್ಲ. ನಿಮ್ಗೆಲ್ಲ ಮನುಷ್ಯತ್ವ ಅನ್ನೋದೇ ಇಲ್ವಾ? ಅಯ್ಯ, ನಿನ್ನೇನೋ ದೊಡ್ಡ ಮನೆ ತಂದ ಹುಡುಗಿ ಅನ್ಕೊಂಡಿದ್ದೆ. ಹೋಗಿ ಹೋಗಿ ಇಂಥ ಬಿಕಾರಿಗಳ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರ. ನಾಚಿಕಾರ ನಿನ್ಗೆ? ಯಾರ ಬಿಕಾರಿ ಅಂತ ಇರೋದಿರೋ? ನನ್ಗೆ ಹೊಡಿತಾ ಇದೀಯ? ಕೈ ಮಾಡ್ತೀಯ ನೀನು? ನೀವು ಸುಮ್ನೆ ಬಿಡಿ. ದಯವಿಟ್ಟು ನೀವು ಸ್ವಲ್ಪ ಸುಮ್ನೆ ನಿಂತ್ಕೊಳ್ಳಿ. ನಿನ್ ಮಗ ನಾನು ಅಳಿ ಆಗಕ್ ನೋಡಿದ್ರೆ ನಾವ್ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಅವಶ್ಯಕ್ಕೂ ಮಿತಿ ಇರ್ಬೇಕು. ನನ್ನ ಮಗ ನಿನ್ನ ಅಳಿ ಆಗೋದಕ್ಕಿಂತ ಯಾವ್ದಾದ್ರು ಲಾರಿ ಟೈರ್ ಕೆಳಗಡೆ ತಲೆ ಕೊಡೋದು ಒಳ್ಳೇದು. ಮೊದ್ಲೋಗಿ ಕೆಲಸ ಮಾಡಕ್ ಹೇಳೋ. ಭಾರತಿ, ಭಾರತಿ, ಚಂದನ, ಅಳ್ಬೇಡ ಭಾರತಿ. ಅಲ್ಲಿ ಏನ್ ನಡೀತು ಅಂತ ನಿಂಗ್ ಮಾತ್ರ ಗೊತ್ತು. ಮುತ್ತು ಅಣ್ಣ ನಿನ್ ಜೊತೆ ತಪ್ಪಾಗಿ ನಡ್ಕೊಂಡ್ರ? ಇಲ್ಲ ಚಂದನ, ಈಗ ನಿಮ್ ಮನೆಯವ್ರ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಜೈಲ್ಗೆ ಹಾಕ್ಸ್ಬೇಕು ಅಂತ ಇದಾರೆ, ಗೊತ್ತಾ? ಗೊತ್ತು ಚಂದನ, ಇದೆಲ್ಲ ತಪ್ಪು. ಮುತ್ತು ಮಾವ ತುಂಬಾ ಒಳ್ಳೆಯವರು. ಅದನ್ನ ಈಗ ನೀನೇ ಸ್ಟೇಷನ್ಗೆ ಬಂದು ಪೊಲೀಸ್ ಹತ್ರ ಹೇಳ್ಬೇಕು. ನನ್ನನ್ನ ಕ್ಷಮಿಸ್ಬಿಡು ಚಂದನ. ನಾನು ಇಲ್ಲಿಂದ ಹೇಗ್ ಬರ್ಲಿ? ನೀನೇ ನೋಡ್ತಿದ್ಯಲ್ಲ ನನ್ನ ಪರಿಸ್ಥಿತಿನ. ಸರಿ, ನೀನ್ ನಂಬರ್ ಹೇಳು. ಸರಿ, ಸರ್, ಕಂಪ್ಲೇಂಟ್ ಆಗಿರೋದು ನನ್ನ ಮೇಲಲ್ವಾ? ಹೌದು, ನಾನಿಲ್ಲೇ ಇರ್ತೀನಿ. ನನ್ನ ತಮ್ಮಂದಿರನ್ನ ಬಿಟ್ಬಿಡಿ ಸರ್. ಇದ್ರಲ್ಲಿ ಅವ್ರದ್ದೇನೋ ತಪ್ಪಿಲ್ಲ. ನೀನ್ ಸುಮ್ನೆ ನಿಂತ್ಕೊಂಡಿಲ್ಲ ಅಂತಂದ್ರೆ ಒದ್ದು ಲಾಕಪ್ ಒಳಗೆ ಹಾಕ್ಬಿಡ್ತೀನಿ. ಯಾಕೆ ಸರ್ ನಾವೇನ್ ತಪ್ಪು ಮಾಡಿದೀವಿ ಅಂತ? ಓಹ್, ಅವ್ರು ಏನ್ ಮಾಡಿದ್ರು ಸರಿ, ನಾವೇನ್ ಮಾಡಿಲ್ಲ ಅಂದ್ರೂ ನಿಮ್ಗೆ ತಪ್ಪು ಅನ್ಸುತ್ತಲ್ಲ? ಹೇಯ್, ಜಾಸ್ತಿ ಮಾತಾಡ್ತಾ ಇದೀಯಾ? FIR ಹಾಕಿ ಜಡ್ದ ಅಂತಂದ್ರೆ ರೌಡಿ ಶೀಟರ್ ಆಗ್ಬಿಡ್ತೀಯ ನನ್ನ ಮಗನೇ. ಪೊಲೀಸರ ಹತ್ರ ನಿನ್ನ ವರ್ಷ ಎಲ್ಲ ತೋರಿಸ್ಬೇಡ. ಕಟ್ಟಿ, ನೀನು ಹೋಗಿ ಸುಮ್ಮನೆ ಕುತ್ಕೋ ಹೋಗು ಹೋಗು.
ನಿಮ್ಮನ್ನೆಲ್ಲ ಇಲ್ಲಿ ಸುಮ್ಮನೆ ಕರ್ಕೊಂಬಂದು ಕೂರ್ಸಕ್ಕೆ ನಮಗೇನು ತಲೆ ಕೆಟ್ಟಿಲ್ಲ. ಕೈಯಲ್ಲಿ ಬಲ ಇದೆ ಅಂತ ಮನೆ ಒಳಗೆ ನುಗ್ಗಿ ಹೊಡಿತೀರೇನ್ರಲ್ಲೇ? ಕಾನೂನು ಅಂದರೆ ಭಯನೇ ಇಲ್ವಾ? ನಿಮಗೆಲ್ಲ ಸರಿಯಾಗಿ ಬೆಂಡೆತ್ತಿದ್ರೆ ಆವಾಗ ಗೊತ್ತಾಗುತ್ತೆ. ಇದೆಲ್ಲ ಸುಳ್ಳು ಸರ್. ನಾವ್ ಯಾರು ಏಯ್, ಹೋಗಿ ಕೂತ್ಕೋ ಅಂದೆ. ಸರ್, ನನ್ ಮಾತು ಕೇಳಿ ಸರ್. ಅವ್ರು ಇವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಸುಳ್ಳು. ಇವ್ರು ಯಾವ ತಪ್ಪು ಮಾಡಿಲ್ಲ ಸರ್. ನೀನ್ ಯಾರಮ್ಮ? ಇವ್ರ ಮನೆಯವಳೆ. ನೋಡೋಕ್ಕೆ ದೊಡ್ಡ ಮನುಷ್ಯರ ಮನೆಯವಳ ಥರ ಕಾಣ್ತೀಯ. ಚೆನ್ನಾಗಿ ಓದಿದೀಯ ಅಂತನೂ ಅನಿಸ್ತಾ ಇದೆ. ಇವ್ರು ನಿನಗೇನಮ್ಮ ಆಗ್ಬೇಕು? ಹೇಳಿದ್ ಕೇಳಿಸಿಲ್ವಾ? ನಿನಗೂ ಇವ್ರಿಗೂ ಏನ್ ಸಂಬಂಧ ಅಂದೆ? ನಾನು ಹರಿಶ್ಚಂದ್ರ ಅವ್ರ ವೈಫ್. ಏಯ್, ಹರಿಶ್ಚಂದ್ರ ಅಂದ್ರೆ ಯಾರೋ? ನಾನೇ ಸರ್, ನಾನೇ ಹರಿಶ್ಚಂದ್ರ. ಇವ್ರು ನನ್ನ ವೈಫು, ನಾನೇ ಇವ್ರ ಹಸ್ಬೆಂಡು. ಸರಿ ಸರಿ, ಗೊತ್ತಾಯ್ತು. ಹೋಗಿ ಕೂತ್ಕೋ. ಹೋಗಿ ಕೂತ್ಕೊಳ್ಳಯ್ಯ. ನೀನು ನೋಡಮ್ಮ, ಆ ಹುಡುಗಿ ಅಪ್ಪ ಅಮ್ಮ ನನಗೆ ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಭಾರತಿ ಅನ್ನೋ ಹುಡುಗಿಗೆ ಮದುವೆ ಫಿಕ್ಸ್ ಆಗಿತ್ತು. ಅವಳನ್ನ ಈ ಮುತ್ತು ಅನ್ನೋನು ಲವ್ ಮಾಡ್ತಿದ್ದಂತೆ. ಅಷ್ಟೇ ಅಲ್ಲದೆ ಈ ಮುತ್ತು ಅನ್ನೋನು ಅವಳನ್ನ ಮನೆ ಕರ್ಸ್ಕೊಂಡು ಅಬ್ಯೂಸ್ ಮಾಡಕ್ ಟ್ರೈ ಮಾಡಿದಾನೆ. ಸರಿಯಾದ ಸಮಯಕ್ಕೆ ಅವ್ರ ಅಪ್ಪ ಅಮ್ಮ ಬಂದು ಇವನಿಂದ ಆ ಹುಡುಗಿನ ಬಚಾವ್ ಮಾಡಿ ಕರ್ಕೊಂಡೋಗಿದ್ದಾರೆ. ಅದೇ ಕೋಪದಲ್ಲಿ ಇವರೆಲ್ಲ ಸೇರಿ ಅವ್ರ ಮನೆಗೆ ಹೋಗಿ ಎಲ್ರನ್ನೂ ಹೊಡೆದಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟೋಗಿದ್ದಾರೆ. ಅಯ್ಯೋ, ಅದೆಲ್ಲ ನಿಜ ಅಲ್ಲ ಸರ್. ಅಲ್ಲಿ ಏನ್ ನಡೀತು ಅಂತ ನಾನು ಕಣ್ಣಾರೆ ನೋಡಿದೀನಿ. ಸರ್, ಈಗ್ಲಾದ್ರೂ ಗೊತ್ತಾಯ್ತಾ ಅವ್ರು ಕೊಟ್ಟಿದ್ ಕಂಪ್ಲೇಂಟ್ ಸುಳ್ಳು ಅಂತ? ನೋಡಮ್ಮ, ನೀನ್ ಹೇಳಿದ್ದೆಲ್ಲ ನಂಬಕ್ಕಾಗಲ್ಲ. ಮಗಳ ವಿಷಯದಲ್ಲಿ ಯಾವ ತಂದೆ ತಾಯಿ ತಾನೇ ಸುಳ್ಳು ಅಬ್ಯೂಸ್ ಕೇಸ್ ಮಾಡ್ತಾರೆ? ಒಂದು ವೇಳೆ ಆ ಥರ ಏನಾದರೂ ಆದ್ರೆ ಹೊರಗೋಗಕ್ಕೆ ಭಯ ಪಡ್ತಾರೆ. ಅಂಥದ್ರಲ್ಲಿ ಇವ್ರು ಇಲ್ಲೇ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದನ್ನ ಹೇಗಮ್ಮ ಸುಳ್ಳು ಅಂತ ಹೇಳ್ತೀಯಾ? ಸರ್, ನಾನು ಒಂದ್ ಹೆಣ್ಣಾಗಿ ಹೇಳ್ತಿದ್ದೀನಿ. ಇವಾಗ ನನ್ ಜೊತೆ ಯಾರಾದ್ರೂ ಅಬ್ಯೂಸ್ ಮಾಡಕ್ ಪ್ರಯತ್ನ ಪಟ್ರೆ ನಾನ್ ಸುಮ್ನೆ ಇರ್ತೀನ ಹೇಳಿ? ಭಾರತಿ ಜೊತೆ ಇವ್ರು ಯಾರು ಆ ರೀತಿ ನಡ್ಕೊಂಡಿಲ್ಲ ಸರ್. ಬೇಕಿದ್ರೆ ಅವಳನ್ನ ಇಲ್ಲಿ ಕರ್ಸಿ. ಇದೆಲ್ಲ ಅವ್ರ ಮನೆಯವ್ರು ಮಾಡ್ತಿರೋ ಪಿತೂರಿ. ಅವಳನ್ನ ಮುಂದೆ ಇಟ್ಕೊಂಡು ಇವ್ರ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳೋದಕ್ ನೋಡ್ತಾ ಇದಾರೆ ಅಷ್ಟೇ. ಆ ಹುಡುಗಿನೇ ಹೌದು ಅಂತ ಹೇಳಿ ಸರ್. ಆಗ ನೀವ್ ಏನೇ ಆಕ್ಷನ್ ತಗೊಂಡ್ರು ನಾನು ಅದನ್ನ ಒಪ್ತೀನಿ. ಪ್ಲೀಸ್ ಸರ್, ಪ್ಲೀಸ್. ಆ ಹುಡುಗಿ ಮ್ಯಾಟ್ರ್ ಮಾತ್ರ ಅಲ್ಲಮ್ಮ, ಆ ಹುಡುಗಿ ಅಪ್ಪನಿಗೂ ಹೊಡೆದು ಕೈ ಮುರಿದಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸುಳ್ಳು ಸರ್, ಅದು ಸುಳ್ಳು. ಅವ್ರ ಅಪ್ಪನೇ ಬಂದು ಅಣ್ಣನ ಮೇಲೆ ಕೈ ಮಾಡಿದ್ದು. ಭಾರತಿಗೆ ಎಲ್ಲ ನಿಜಾನೂ ಗೊತ್ತು ಸರ್. ಅವಳನ್ನ ಕರ್ಸಿದ್ರೆ ವಿಷಯ ಏನು ಅಂತ ಗೊತ್ತಾಗತ್ತೆ. ಪ್ಲೀಸ್ ಸರ್, ಅವ್ರ ಸುಳ್ಳನ್ನ ನಂಬಿ ಇವ್ರ ಭವಿಷ್ಯನ ಹಾಳು ಮಾಡ್ಬೇಡಿ.
ಚಂದನ ನೀನ್ ಮನೆಗೆ ಹೋಗಮ್ಮ. ನೀನ್ ಇಲ್ಲಿ ತುಂಬಾ ಹೊತ್ತಿರೋದು ಸರಿ ಇರಲ್ಲ. ಇದನ್ನೆಲ್ಲ ನಾವು ನೋಡ್ಕೋತೀವಿ, ನೀನು ಹೊರಡು. ಇಲ್ಲ ಅಣ್ಣ, ಇದ್ರಲ್ಲಿ ನಿಮ್ದೆಲ್ಲ ಏನು ತಪ್ಪೇ ಇಲ್ಲ. ಅಷ್ಟಕ್ಕೂ ಭಾರತಿನೇ ಬಂದೇ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ, ಅದ್ ಯಾರೋ ಬಂದು ಕಂಪ್ಲೇಂಟ್ ಕೊಡ್ತಾರೆ ಅಂತ ಏನೂ ಇನ್ಕ್ವೈರಿ ಮಾಡದೆ ಹೇಗಣ್ಣ ನಿಮ್ನ ಇವ್ರು ಸ್ಟೇಷನ್ ಕರ್ಕೊಂಡು ಬರ್ತಾರೆ? ಸರಿನಮ್ಮ, ನಾನು ನಿನ್ನ ಪಾಯಿಂಟಿಗೆ ಬರ್ತೀನಿ. ಆ ಹುಡುಗಿನೇ ಇಲ್ಲಿ ಬಂದು ಹೇಳಿ, ಅವಾಗ ನಾನು ನಿನ್ನ ಮಾತು ನಂಬ್ತೀನಿ. ಸರಿ ಸರ್, ನಾನೇ ಅವಳನ್ನ ಕರೆಸ್ತೀನಿ. ರಿಸೀವ್ ಮಾಡು ಭಾರತಿ. ಹಲೋ 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 ಭಾರತಿ, ನಾನ್ ಚಂದನ ಮಾತಾಡ್ತಿರೋದು. ಚಂದನ, ಭಾರತಿ ಅಳ್ಬೇಡ, ನಾನೀಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ. ಇಲ್ಲಿ 4 ಜನರನ್ನ ಅರೆಸ್ಟ್ ಮಾಡಿ ಕೂಡ್ಸಿದ್ದಾರೆ. ನಿಮ್ ಮನೆಯವರು ಅವ್ರ ಮೇಲೆ ಅಬ್ಯೂಸ್ ಕೇಸ್ ಹಾಕಿದ್ದಾರೆ, ಗೊತ್ತಿದ್ಯಾ ನಿಂಗೆ? ಚಂದನ, ತಪ್ಪು ಮಾಡ್ಬಿಟ್ಟೆ. ನಾನು ಮಾವನ್ ನೋಡೋದಕ್ಕೆ ಬರ್ಲೇಬಾರ್ದಿತ್ತು. ಪಾಪ ಮಾವ, ನನ್ನಿಂದ ಎಷ್ಟೆಲ್ಲ ತೊಂದ್ರೆ ಅವ್ರಿಗೆ. ಭಾರತಿ ಅಳ್ಬೇಡ, ಈಗ ಇವ್ರನ್ನ ಬಿಡ್ಸೋದು ನಿನ್ ಕೈಯಲ್ಲೇ ಇದೆ. ನಾನೇನ್ ಮಾಡ್ಬೇಕು ಚಂದನ? ಬೇಗ ಸ್ಟೇಷನ್ಗೆ ಬಾ. ನಿಮ್ ಮನೆಯವ್ರು ಕೊಟ್ಟಿರೋ ಕಂಪ್ಲೇಂಟ್ ಸುಳ್ಳು ಅಂತ ಹೇಳು ಬಾ. ನಾನಾ? ಇಲ್ಲಿ ಎಲ್ರು ಇದಾರೆ ಚಂದನ. ಹಾಗಾದ್ರೆ ನಿಮ್ ಮುತ್ತು ಮಾವ ಮತ್ತೆ ಅವ್ರ ತಮ್ಮಂದ್ರೆಲ್ಲ ಸ್ಟೇಷನ್ ಅಲ್ಲಿ ಇರ್ಬೇಕು ಅಂತ್ಯಾ? ನನಗೂ ಬರ್ಬೇಕು ಅಂತ ಇದೆ ಚಂದನ, ಆದ್ರೆ ಆಗಲ್ವಲ್ಲ. ನನ್ ಬಿಡೋ ಉಸಿರು ಸದ್ದಾದ್ರು ಏನು ಅಂತ ಪ್ರಶ್ನೆ ಮಾಡ್ತಾರೆ. ನನ್ ಹೇಗೆ ಇವ್ರ ಕಣ್ ತಪ್ಸ್ ಬರ್ಲಿ? ಸತ್ಯವಾಗ್ಲೂ ಇವ್ರು ನನ್ನನ್ನ ಬಿಡಲ್ಲ ಚಂದನ. ಸಾರಿ. ಎಂತ ಕಲ್ ಮನ್ಸು ನಿಂದು ಭಾರತಿ. ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಏನು ತಪ್ಪೇ ಮಾಡ್ದೆ 4 ಜನ ಸುಮ್ನೆ ಶಿಕ್ಷೆ ಅನ್ಭವಿಸ್ಬೇಕು ಅಂತ್ಯಾ? ನಿಮ್ಮಪ್ಪ ಅವ್ರ ಮೇಲೆ ಮಾಡಿರೋದು ಅಬ್ಯೂಸ್ ಕೇಸ್, ತುಂಬಾ ಸ್ಟ್ರಾಂಗ್ ಕೇಸ್ ಆಗತ್ತೆ, ನಿಂಗ್ ಗೊತ್ತಾ? ನಿಂಗ್ ಸ್ವಲ್ಪನೂ ಗಿಲ್ಟ್ ಫೀಲ್ ಆಗ್ತಿಲ್ವಾ ಭಾರತಿ? ಭಾರತಿ, ನಾನು ಹೇಳ್ತಿರೋದು ಅರ್ಥ ಮಾಡ್ಕೊ. ನಿನ್ನಿಂದ ಇನ್ನೊಬ್ರು ಭವಿಷ್ಯ ಹಾಳಾಗೋದು ನಿಂಗೆ ಸಂತೋಷನಾ? ನಾನಿಲ್ಲಿ ಎಲ್ಲಿ ಸಂತೋಷವಾಗಿದ್ದೀನಿ ಚಂದನ? ಎಣ್ಣೆಲ್ ಬಿದ್ದಿರೋ ನೋಡಕ್ ತರ ಆಗಿದೆ ನನ್ ಪರಿಸ್ಥಿತಿ. ಪರಿಸ್ಥಿತಿ ಕಷ್ಟ ಅಂತ ಮೂಲೆಯಲ್ಲಿ ಕೂತ್ಕೊಂಡ್ರೆ ಸಮಸ್ಯೆ ಸಾಲ್ವ್ ಆಗಲ್ಲ ಭಾರತಿ. ನೀನು ಓದಿರೋಳು, ನಿಂಗೆಲ್ಲ ಅರ್ಥ ಆಗತ್ತೆ. ತಪ್ಪನ ತಟ್ಟಿ ಕೇಳೋ ರೈಟ್ಸ್ ನಿಂಗಿದೆ. ನೀನ್ ಹೇಳಿದ್ದು ಅರ್ಥ ಆಗ್ತಿದೆ ಚಂದನ. ನಮ್ಮ ಮನೆಯವ್ರನ್ನ ದಾಟಿ ಬರೋ ಧೈರ್ಯ ನನಗಿಲ್ಲ. ಅಯ್ಯೋ ದೇವ್ರೆ, ಏನ್ ಮಾಡೋದು? ಹಲೋ ಭಾರತಿ, ಒಂದ್ ಕೆಲ್ಸ ಮಾಡೋಣ, ನನಗೆ ವಿಡಿಯೋ ಕಾಲ್ ಮಾಡ್ತೀನಿ. ನೀನ್ ಅವಾಗಾದ್ರೂ ಪೊಲೀಸ್ ಅವ್ರಿಗೆ ಸತ್ಯ ಏನು ಅಂತ ಹೇಳ್ಬೋದಾ? ಭಾರತಿ, ಯಾವ್ದಕ್ಕೂ ಆಗಲ್ಲ ಅಂದ್ರೆ ಹೇಗೆ ಭಾರತಿ? ನಿನ್ನಿಂದನೇ ಇಷ್ಟೆಲ್ಲ ಆಗಿರೋದು, ಈಗ ನೀನೇ ಸರಿ ಮಾಡ್ಬೇಕು. ನೀನ್ ಈಗ ಸುಮ್ನೆ ಇದ್ರೆ ಏನು ಮಾಡಕ್ ಆಗಲ್ಲ ಭಾರತಿ. ಹಾಗಾದ್ರೆ ನಿಮ್ ಮುತ್ತು ಮಾವ ಮತ್ತೆ ಅವ್ರ ತಮ್ಮಂದ್ರೆಲ್ಲ ಇಲ್ಲೇ ಸ್ಟೇಷನ್ ಅಲ್ಲೇ ಇರ್ಬೇಕು ಅಂತ್ಯಾ? ಆ ಮನೆ ಮೇಲೆ, ಆ ಮನೇಲಿರೋ ಜನರ ಮೇಲೆ ಸ್ವಲ್ಪನೂ ಕನಿಕಾರ ಇಲ್ವಾ ನಿಂಗೆ? ಹೇಳು. ಇದೆ. ಹಾಗಿದ್ರೆ ನಾನು ಈಗಲೇ ಒಳಗೆ ಹೋಗಿ ವಿಡಿಯೋ ಕಾಲ್ ಮಾಡ್ತೀನಿ. ರಿಸೀವ್ ಮಾಡಿ ನಿಜ ಹೇಳು ಪ್ಲೀಸ್ ಭಾರತಿ. ಅಟ್ಲೀಸ್ಟ್ ಇದನ್ನಾದ್ರೂ ಮಾಡು. ಸರಿ, ಹಾಗಿದ್ರೆ ನಾನು ಈಗಲೇ ವಿಡಿಯೋ ಕಾಲ್ ಮಾಡ್ತೀನಿ, ಬೇಗ ರಿಸೀವ್ ಮಾಡು. ಏನಮ್ಮ, ಬರ್ತೀನಿ ಇದ್ಲಾ? ನಾನು ಮಾತಾಡಿದೆ ಸರ್, ಅವಳು ಮನೆ ಬಿಟ್ಟು ಬರಕ್ಕಾಗಲ್ಲ ಅಂತ. ಆದ್ರೆ ನಾನು ವಿಡಿಯೋ ಕಾಲ್ ಮಾಡಿದ್ರೆ ನಿಜ ಹೇಳ್ತೀನಿ ಅಂತ ಅಂದ್ಲು. ನಾನು ಈಗಲೇ ಮಾಡ್ತೀನಿ ಸರ್, ನಿಮ್ಗೆ ಸತ್ಯ ಏನು ಅಂತ ಗೊತ್ತಾಗತ್ತೆ. ಸರಿ ಮಾಡಮ್ಮ, ಏನ್ ಹೇಳ್ತಾಳೆ ನಾನು ಕೇಳ್ತೀನಿ. ಮಾರ್ತಿ, ಬಾಗಿಲು ತೆಗಿಯೇ. ಹೇಳ್ತಿರೋದು ಕೇಳಿಸ್ತಿಲ್ವಾ? ಮಾರ್ತಿ,
ರೀ ರೀ ಬನ್ನಿ ಇಲ್ಲಿ ಭಾರತಿ ಬಾಗಿಲು ತೆಗಿತಿಲ್ಲ. ಏನಾಯ್ತಮ್ಮ? ಬಾಗಿಲು ತೆಗಿತಿಲ್ಲ. ಭಾರತಿ ಭಾರತಿ ಏನಮ್ಮ ರಿಸೀವ್ ಮಾಡ್ತಾ ಇಲ್ವಾ? ಒಂದ್ ನಿಮಿಷ ಸರ್. The number you're calling is switched off right now. ಏನಮ್ಮ ವಿಡಿಯೋ ಕಾಲ್ ಮಾಡ್ತೀನಿ ನಿಜ ಹೇಳಿಸ್ತೀನಿ ಅಂದೆ. ಏನಾಯ್ತು ಅಂತ ಗೊತ್ತಾಗ್ತಿಲ್ಲ ಸರ್. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಏಯ್ ಏನೇ ಮಾಡ್ತಾ ಇದ್ಯಾ? ಯಾಕೆ ಡೋರ್ ಓಪನ್ ಮಾಡಲಿಲ್ಲ? ನಾನು ನಾನು ಬಾತ್ರೂಮ್ಗೆ ಹೋಗಿದ್ದೆ. ನೀವ್ಯಾಕಪ್ಪ ಅರ್ಜೆಂಟಲ್ಲಿ ಬಾಗ್ಲು ಹೊಡಿಯೋದಕ್ಕೆ ಹೋದ್ರಿ? ಕೊಳ್ಬೇಕು, ಎಲ್ಲಾರ ಕೊದ್ದು ಮುಚ್ಚಿ ಹಾಲು ಕುಡಿಯಕ್ ಬಂದಿದ್ಯೇನೋ ಅಂತ. ಯಾವುದೋ ಬೆಕ್ಕು ಬಂದಿರೋ ತರನೇ ಇದೆ ಅಣ್ಣ. ಎಲ್ಲಿಂದ ಬರುತ್ತೆ? ಎಲ್ಲ ಕಳ್ಬೇಕು ಬೋನಲ್ಲಿದೆ. ಹಲೋ, ಹೊರಟ್ರಾ? ಕಾರ್ ಇಲ್ಲೇ ಪಾರ್ಕ್ ಮಾಡ್ಬೋದು. ಹಾ ನೀವು ಬನ್ನಿ ಬನ್ನಿ. ಯಾರು ಬಾಬಾ? ಹುಡುಗನ ಮನೆಯವರು ಹೊಟ್ಟಿದಾರಂತೆ. ಇವಳನ್ನ ಬೇಗ ರೆಡಿ ಮಾಡ್ಕೊಂಡು ಕರ್ಕೊಂಬಾ. ಅವ್ರ ಮುಂದೆ ಏನಾದ್ರು ಕಣ್ಣು ಕೆಂಪು ಮಾಡ್ಕೊಂಡಿರೋದು ನೋಡಿದ್ರೆ ನಾನೇ ಬೆಂಕಿ ಹಚ್ಬಿಡ್ತೀನಿ. ಹಾ ನೀವು ಬನ್ನಿ ಬನ್ನಿ. ಓಕೆ, ಅಲ್ಲಿಗೆ ಬಂದ್ಬಿಡಿ. ಗೊತ್ತಾಗಿಲ್ಲ ಅಂದ್ರೆ ಫೋನ್ ಮಾಡಿ, ಸರಿನಾ? ಓಕೆ ಓಕೆ, ಬನ್ನಿ ಬನ್ನಿ. ಗೊತ್ತಾಯ್ತೇನೆ ನಿಮ್ಮಪ್ಪ ಏನೇ ಹೇಳಿದ್ರು ಅಂತ. ಸರಿ, ಬೇಗ ಬೇಗ ರೆಡಿ ಆಗ. ಅಮ್ಮ, ಏನೇ? ಫೋನ್ ಕೊಡಮ್ಮ. ರೆಡಿ ಆಗೋಳಿಗೆ ಫೋನ್ ಯಾಕೆ? ಅವ್ರು ಬರೋಷ್ಟರಲ್ಲಿ ರೆಡಿಯಾಗಿ ಹೊರಗಡೆ ಬಂದ್ರೆ ಸರಿ. ಇಲ್ಲ ಅಂದ್ರೆ ನಾನೇ ಕೈ ಕಾಲು ಮುರಿದು ಪರ್ಮನೆಂಟ್ ಆಗಿ ಮೂಲೆಯಲ್ಲಿ ಕೂಸ್ಬಿಡ್ತೀನಿ. ನಮ್ಮನ್ನ ನೋಡಿದ್ರೆ ಏನ್ ಅನ್ಸುತ್ತಮ್ಮ ನಿನಗೆ? ಮಾರಿ ಜಾತ್ರೆ ಕುರಿಗಳ ತರ ಕಾಣ್ತಾ ಇದೀವ? ಏನ್ ಆಟ ಆಡ್ತಾ ಇದೆಯಾ ನಮ್ಮ ಹತ್ರ? ಅಯ್ಯಯ್ಯೋ ಇಲ್ಲ ಸರ್, ಒಂದ್ ನಿಮಿಷ, ನಾನು ನಿಮ್ಗೆ ತೋರಿಸ್ತೀನಿ. ನೀವು ನೋಡಿ ನೋಡಿ ಸರ್, ಇಲ್ಲಿ ನೋಡಿ. ಐದು ನಿಮಿಷದ ಮುಂಚೆ ಅವಳೇ ನನ್ನ ಜೊತೆ ಮಾತಾಡಿದಾಳೆ. ಈಗ ಮಾತ್ರ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಇಲ್ಲಿ ನೋಡಿ ಕಾಲ್ ಹಿಸ್ಟ್ರಿಲಿ. ಅಥವಾ ಅವಳ ಮನೆಯವ್ರಿಗೆ ಗೊತ್ತಾಗಿ ಅವರೇ ಏನಾದ್ರೂ ಪ್ರಾಬ್ಲಮ್ ಮಾಡಿರ್ಬೋದು. ಅವಳ ಕಷ್ಟ ನಂಗೆ ಗೊತ್ತು ಸರ್. ನನ್ನ ಮಾತು ನಂಬಿ ಸರ್. ಭಾರತಿಯವ್ರ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ತಪ್ಪೇ ಮಾಡದೇ ಇರೋನ್ನ ಬಲಿಪಶು ಮಾಡಬೇಡಿ ಪ್ಲೀಸ್. ಭಾರತಿ ಹತ್ರನೇ ಹೋಗಿ ಕೇಳಿದ್ರೆ ಇವ್ರು ಯಾರು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗತ್ತೆ. ಇವ್ರ ಬಗ್ಗೆ ಕೇಳಕ್ ಏನಮ್ಮ ಇದೆ? ಊರಲ್ಲಿ ಒಬ್ರು ಬಾಯಲ್ಲ ಇವ್ರ ಬಗ್ಗೆ ಒಳ್ಳೆ ಮಾತೇ ಬರಲ್ಲ. ನೀನೊಬ್ಳೆ ಇವ್ರ ಮನೆಗೆ ಮದುವೆ ಆಗಿ ಬಂದಿದ್ಯಾ, ಅದಕ್ಕೆ ಇವ್ರ ಪರವಾಗಿ ಮಾತಾಡ್ತಾ ಇದೀಯ ಅಷ್ಟೇ. ಅದಕ್ಕೋಸ್ಕರ ಅಲ್ಲ ಸರ್, ಕಂಪ್ಲೇಂಟ್ ಯಾರೇ ಕೊಡ್ಲಿ, ಆದ್ರೆ ಅದು ನಿಜಾನೋ ಸುಳ್ಳು ಅಂತ ವಿಚಾರಣೆ ಮಾಡಿ ಅರೆಸ್ಟ್ ಮಾಡ್ಬೇಕಾಗಿರೋದು ನೀವೇ ಅಲ್ವಾ? ನಾನ್ ನಿಮ್ ಹತ್ರ ಕೊನೆಯದಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು ಇಷ್ಟೇ ಸರ್. ಒಂದ್ಸಲ ಭಾರತಿನ ನೇರವಾಗಿ ವಿಚಾರಿಸೋಣ. ಅವಳೇನಾದ್ರೂ ಹೌದು ಅನ್ಬಿಡ್ಲಿ, ಆಮೇಲೆ ನೀವು ಇವ್ರಿಗೆಲ್ಲ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ, ನಾನ್ ಮತ್ತೆ ಮಾತಾಡಲ್ಲ. ಪ್ಲೀಸ್ ಸರ್, ನೇಣ್ಗಂಬ ಇರೋನ್ಗೂ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ನಂಗೆ ಇನ್ನೊಂದು ಚಾನ್ಸ್ ಕೊಡಿ ಸರ್, ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಪ್ಲೀಸ್ ಸರ್.
ಏನೇ ಇದು ಇನ್ನೂ ಅಳ್ತಾನೆ ಬಿದ್ದಿದ್ಯಾ? ಹೇಳಿದ ಅರ್ಥ ಆಗ್ಲಿಲ್ವಾ ನಿನ್ಗೆ? ತಗೊಳ್, ಇದನ್ನ ಹಾಕೊಂಡು ರೆಡಿ ಆಗು, ಹುಡುಗನ ಕಡೆಯವ್ರು ಬರ್ತಿದ್ದಾರೆ. ಯಾಕೆ ಹೇಳಿದ್ ಕೇಳಿಸ್ತಾ ಇಲ್ವಾ? ತಗೋ. ಅಮ್ಮ, ಮುತ್ತು ಮಾವಂದೇನು ತಪ್ಪಿಲ್ಲ ಅಮ್ಮ. ಯಾಕಮ್ಮ ಮಾವನ್ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ರಿ? ಹಾಳಾದವಳೆ, ನಿನ್ಗೆ ನಮ್ಗಳಿಗಿಂತ ಅವನ ಮೇಲೆ ಕನಿಕರ ಜಾಸ್ತಿ ಅಲ್ಲ? ನಾವಿಲ್ಲಿ ನಿನ್ ಜೀವನ ಚೆನ್ನಾಗಿರ್ಲಿ ಅಂತ ಒದ್ದಾಡ್ತಿದ್ರೆ ನೀನ್ ಅವನ್ ಪರವಾಗಿ ಮಾತಾಡ್ತೀನಿ. ಬೇತಾಳನ ಪಾತಾಳಕ್ಕೆ ಸೇರ್ಸಿದ್ರೆ ಕಣೆ ನೆಮ್ಮದಿ. ಅವರು ಜೈಲಲ್ಲಿ ಇರೋದಕ್ಕೆ ಲಾಯಕ್ಕು, ಅವ್ರು ಅಲ್ಲೇ ಬಿದ್ದಿರ್ಲಿ. ಅಮ್ಮ, ಮುಚ್ಚ ಬಾಯಿನ. ನೀನೇನಾದ್ರೂ ಹುಡುಗನ ಮನೆಯವ್ರ ಮುಂದೆ ನಾಟಕ ಮಾಡ್ದ್ಯೋ ನಾಲ್ಗೆ ಕತ್ತರಿಸಿ ಉಪ್ಪಿನಕಾಯಿ ಹಾಕ್ತೀನಿ. ಮಾವ ಅಂತೆ ಮಾವ. 5 ನಿಮಿಷ ಬಿಟ್ಕೊಂಡು ಬರ್ತೀನಿ, ಅಷ್ಟರಿಗೆ ಈ ಒಡವೆ ಹಾಕೊಂಡು ರೆಡಿ ಆಗಿದ್ರೆ ಸರಿ. ಇಲ್ಲ ಅಂದ್ರೆ ಹೇಗ್ ಬರೆ ಹಾಕ್ತೀನಿ ಗೊತ್ತಾ? ಉರಿ ಉರಿ ಅಂತ ಬಡ್ಕೊಂಡ್ರು ಉಪ್ಪು ತಂದು ಸುರಿತೀನಿ, ಉಪಚಾರ ಮಾಡಲ್ಲ. ಅರ್ಥ ಆಯ್ತೇನೆ? ಬೇಗ ರೆಡಿ ಆಗು.